ಮೈ ಚಾನಲ್ ಸವ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಬುಧವಾರ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 6:30 ಆಗಿದೆ. ಸೊ ಇನ್ನೇನು ಹೊರಡಬೇಕು, ಅಂದರೆ 8 o'clockಗೆ ನಂದು ಡ್ಯೂಟಿ ಔಟಿಂಗ್ ಟೈಮ್ ಇದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಪುಟ್ಟ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಒಂದ್ಸಲ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಯಾವುದೇ ವಿಡಿಯೋನೂ ಮಿಸ್ ಮಾಡ್ದೇನೆ ನೀವು ನೋಡ್ಬೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಕಂಪ್ಯಾರಿಟಿವ್ಲಿ ಲಾಸ್ಟ್ ಮಂತ್ಗೂ ಈ ಮಂತ್ಗೂ ಸ್ವಲ್ಪ ವೀಕ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ವಿಂಟರ್ ಬಂತು ಅಂದರೆ ಸ್ವಲ್ಪ ಹಾಗೆಯೇ ನನಗೆ ಹೆಲ್ತ್ ಇಶ್ಯೂಸ್ ಆಗ್ತಾನೇ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ವಾಚ್ ಮಾಡಿ. ಸೊ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ದಿಸ್ ಈಸ್ ಅವರ್ ಸ್ಟೋರ್. ಈ ಕಂಡೀಷನಲ್ಲಿ ಇದೆ ಇವಾಗ. ಹೇಗಿದೆ ಫೋಲ್ಡಿಂಗ್ ಕಮೆಂಟ್ ಮಾಡಿ. ತುಂಬ ದಿನ ಆಯಿತು ನಾನು ನನ್ನ ಸ್ಟೋರ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ನೋಡ್ತಿರ್ಬೋದು, ಇದೆಲ್ಲ ಲೆಗಿಂಗ್ಸ್ ವಾಲ್, ಫುಲ್ ಲೆಂತ್, ಆ್ಯಂಕಲ್ ಲೆಂತ್, ಪ್ಲಾಝೋಸ್, ಜೀನ್ಸ್, ಜೆಗಿಂಗ್ಸ್, ತುಂಬ ವೆರೈಟೀಸ್ ಇದೆ. ಸೊ ಇವಾಗ ಟೀ ಟೈಮ್ ಇತ್ತು, ಹಾಗಾಗಿ ಆಚೆ ಕೂತ್ಕೊಂಡಿದ್ದೀನಿ. ಹಾಗೆ ಸುಮ್ಮನೆ ಸಾಂಗ್ಸ್ ಪ್ಲೇ ಮಾಡ್ಕೊಂಡು ಕೂತಿದ್ದೆ, ಜಸ್ಟ್ ಟೈಮ್ ಪಾಸ್ಗೋಸ್ಕರ. ಸಾಂಗ್ ಕೇಳೋದು ನನ್ನ ಹಾಬಿ ಅಂತಲೇ ಹೇಳ್ಬೋದು. ಅವಾಗ ಕೇಳ್ತಾ ಇರ್ತೀನಿ. ಸೊ ಮೈಂಡ್ ರಿಫ್ರೆಶ್ಮೆಂಟ್ಗೋಸ್ಕರ. ಸೊ ನನ್ನ ಹೊರಡೋ ಟೈಮ್ ಆಯಿತು. 7:52 ಆಗಿದೆ ಇವಾಗ. ಸೊ ನೋಡ್ತಿರ್ಬೋದು, ಇನ್ನು 8 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನನ್ನದು ಡ್ಯೂಟಿ ಮುಗಿಯುತ್ತೆ. ಸೊ ಹೊರಡ್ಬೇಕು ಇವಾಗ. ಹಸ್ಬೆಂಡ್ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ರೆಗ್ಯುಲರಾಗಿ ಇವಾಗ ಗಾಡಿ ತೊಗೊಂಡು ಬರ್ತಾಯಿದ್ದೀನಿ. ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಸೊ ಹಾಗೋ ಹೀಗೋ ಕಲ್ತ್ಕೊಂಡಿದ್ದೀನಿ ಇವಾಗ. ಖುಷಿ ಇದೆ. ಇವತ್ತು ಹಸ್ಬೆಂಡ್ ಮನೆ ಹತ್ರನೇ ಇದ್ದರು, ಹಾಗಾಗಿ ಅವರಿಗೇನೆ ಬರೋಕ್ಕೆ ಹೇಳಿದ್ದೀನಿ. ನಾನು ಗಾಡಿ ತೊಗೊಂಡು ಬರಲಿಲ್ಲ. ಸೊ ತುಂಬ ದಿನ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಸೊ ಇನ್ಮೇಲೆ ರೆಗ್ಯುಲರಾಗಿ ಬರುತ್ತೆ ವೀಡಿಯೋಸು. ಹಸ್ಬೆಂಡ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ, ಬಟ್ ಕಾಲ್ ಬಂತು. ಪ್ರೋಗ್ರಾಮ್ಗೆ ಬಂದುಬಿಟ್ಟಿದ್ದೀನಿ ನೀನು ಆಟೋದಲ್ಲಿ ಬಂದುಬಿಡು ಮನೆಗೆ ಅಂತ. ಹಾಗಾಗಿ ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ಆಟೋ ಬಂತು. ಸೊ ಮನೆ ಕಡೆ ಹೊರಡ್ತಾ ಇದ್ದೀನಿ ಇವಾಗ. ಮನೆಗೆ ಹೋಗಿ ಕಾಫಿ ಕುಡಿದು ನೆಕ್ಸ್ಟ್ ಏನಿದೆ ವರ್ಕ್ ನೋಡಬೇಕು. ನಾನು ಈವ್ನಿಂಗ್ ಟೈಮಲ್ಲಿ ಏನೂ ಕೆಲಸಗಳೇನು ಮಾಡೋದಿಲ್ಲ. ಅಮ್ಮ ಅಕ್ಕ ಎಲ್ಲ ಮಾಡಿರ್ತಾರೆ. ಅಡುಗೆ ಎಲ್ಲ ಆಗಿತ್ತು. ಜಸ್ಟ್ ನಾನು ಬಂದ ತಕ್ಷಣ ಕಾಫಿ ಕುಡಿಲೇಬೇಕು. ಅದು 8:30 ಆದರೂ ಸರಿ, ಕಾಫಿ ಅಂತೂ ಇರಲೇಬೇಕು ನನಗೆ. ಸೊ ಅದಾದಮೇಲೆ 9:30 ಆಫ್ಟರು ಊಟ ಮಾಡ್ತೀನಿ. ಸೊ ಇವಾಗ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ 1 ಗ್ಲಾಸ್ ಕಾಫಿ ಅಷ್ಟೇ. ಅಮ್ಮ ನನಗೂ ಬೇಕು ಅಂತಂದರು, ಹಾಗಾಗಿ 2 ಲೋಟ ಕಾಫಿ ಮಾಡ್ತಾಯಿದ್ದೀನಿ ಇವಾಗ. ಸೊ ಕುಡಿದು ಆನಂತರ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆರಾಮ್ ಮಾಡಿ ಆನಂತರ ನೆಕ್ಸ್ಟ್ ಏನಿದೆ ನೋಡಬೇಕು. ಮಕ್ಕಳಿಗೆ ಹೋಮ್ವರ್ಕ್ ಇರುತ್ತೆ, ಮಾಡಿಸ್ಬೇಕು. ಸೊ ನೋಡೋಣ ಏನೇನು ಕೊಟ್ಟಿದ್ದಾರೆ ಮಕ್ಕಳಿಗೆ ಹೋಮ್ವರ್ಕ್ನ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ, ಫೇಸ್ ವಾಶ್ ಸಹ ಮಾಡಿಲ್ಲ ನಾನು. ಜಸ್ಟ್ ಕೈ ಕಾಲು ತೊಳ್ಕೊಂಡು ಬಂದು ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ನೋಡ್ತಿರ್ಬೋದು, ಹಾಲು ಬಿಸಿ ಆಯಿತು. ಇವಾಗ ಕಾಫಿ ರೆಡಿ ಆಗ್ತಾಯಿದೆ ನನಗೆ ಮತ್ತು ಅಮ್ಮನಿಗೆ, ಇಬ್ಬರಿಗೂ ಸಹ ಕಾಫಿ ಮಾಡಿದ್ದೀನಿ. ಸೊ ಇವಾಗ ಕುಡಿಬೇಕು. ಕುಡಿದು ನಂತರ ಆಮೇಲೆ ಸಿಗ್ತೀನಿ. ಸೊ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಕಾಫಿ ಕುಡಿದು ಮಗಳಿಗೆ ಹೋಮ್ವರ್ಕ್ ಮಾಡಿಸಿ ನಂತರ ಊಟ ಎಲ್ಲ ಮುಗಿದ ಮೇಲೆ ಒಂದು ರೌಂಡ್ ಮನೆಯಲ್ಲಿ ಗಲೀಜು ಏನಾದರೂ ಇದ್ದರೆ, ಅಂದರೆ ಕಸ ಏನಾದರೂ ಇತ್ತು ಅಂತಂದರೆ ಅಡುಗೆ ಮನೆಯಲ್ಲಿ ಇರುವೆಗಳು ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ ಈ ಟೈಮ್ನಲ್ಲಿ. ಸೊ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಸೊ ಇದು ನೆಕ್ಸ್ಟ್ ಡೇ ಒಂದು ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ನೀವು ನೋಡ್ತಿರ್ಬೋದು, ರೈಸ್ಗೆ ಇಟ್ಟಿದ್ದೀನಿ. ಪುಳಿಯೋಗರೆ ಮತ್ತು ಮೊಸರನ್ನ ಮಾಡೋಣ ಅಂತ ಹೇಳಿ. ಸಿಂಪಲ್ಲಾಗಿ ಬೇಗ ಆಗುತ್ತೆ, ಕ್ವಿಕ್ಕಾಗಿ ಮಕ್ಕಳಿಗೂ ಬಾಕ್ಸ್ಗೆ ಹಾಕಿ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಅಂದ್ಬಿಟ್ಟು ಬೇಗ ಮಾಡೋಣ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೆ. ಹಾಲು ಇಟ್ಟಿದ್ದೀನಿ. ಇವಾಗ
ಈಗ ಕಾಫಿ ಮಾಡಬೇಕು. ಟೈಮು 7:30 7:45 ನಿಯರ್ ಆಗಿತ್ತು. ಸೊ ನಾನು 7ಗೆಲ್ಲ ಎದ್ದೆ. ನೀರು ಬಂದಿತ್ತಲ್ಲ, ಸೊ ಇಲ್ಲಿ ನೀರು ಬಂದಾಗ ಅಡುಗೆ ಮನೆಗೆ ಸಹ ಅಡುಗೆಗೋಸ್ಕರ ನೀರು ತೊಗೊಳ್ತೀವಿ. ಅದಾದಮೇಲೆ ನಾನು ಅಡುಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಮಾರ್ನಿಂಗ್ ಕಾಫಿ ಆ್ಯಂಡ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾಯಿದೆ. ಸೊ ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ಟಿಫನ್ ತಿಂದ್ಕೊಂಡು ಹಾಗೆ ಬಾಕ್ಸ್ ರೆಡಿ ಮಾಡಿಕೊಂಡು ಡ್ಯೂಟಿಗೆ ಬಂದೆ. ಬಂದ ತಕ್ಷಣ ಸ್ಟಾಕ್ ಬಂದಿತ್ತು. ಸೊ ಇದನ್ನು ರಿಪ್ಲೇಸ್ಮೆಂಟ್ ಅಂತ ಅನಿಸುತ್ತೆ. ಸೊ ಸ್ಟಾಕ್ನ ಇನ್ ಮಾಡಿ ಇವಾಗ ನನ್ನ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಕೌಂಟಿಂಗ್ ನಡೀತಾ ಇದೆ. ಕೌಂಟ್ ಮಾಡಿಕೊಂಡು ಇದನ್ನೆಲ್ಲ ಇನ್ವಾರ್ಡ್ ಮಾಡಿ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ವಾಲ್ಗೆ ಲೆಗಿಂಗ್ಸ್ ಇರ್ಬೋದು, ಜಿಗಿಂಗ್ಸ್ ಇರ್ಬೋದು, ಏನು ರಿಪ್ಲೇಸ್ಮೆಂಟ್ ಸ್ಟಾಕ್ ಬಂದಿದೆ ಅದನ್ನು ಅರೇಂಜ್ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟು ಸ್ಟಾಕ್ ಎಲ್ಲ ರಿಸೀವ್ ಆದಮೇಲೆ ನೀವು ನೋಡ್ತಿರ್ಬೋದು ನಮ್ಮ ಫೋಲ್ಡಿಂಗ್ ರೆಡಿ ಆಗ್ತಾಯಿದೆ. ಫೋಲ್ಡಿಂಗ್ ಮಾಡಿ ಆದಮೇಲೆ ಕೌಂಟಿಂಗ್ ಮಾಡಬೇಕು ಸ್ಟಾಕ್ನ. ಸೊ ಕಂಟಿನ್ಯೂ ಮಾಡ್ತೀನಿ. ನೋಡ್ತಿರ್ಬೋದು ಹೀಗೆ ಆಗಿಬಿಟ್ಟಿದೆ ನನಗೆ. ಅಂದರೆ ಸರಿಯಾಗಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಅದರ ವಿಡಿಯೋ ಶೂಟ್ನು ಸಹ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಬ್ಯುಸಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಟೋರ್ನಲ್ಲಿ 50% ಡಿಸ್ಕೌಂಟ್ ಸಹ ನಡೀತಾ ಇತ್ತು ಸೆಲೆಕ್ಟೆಡ್ ಮರ್ಚಂಡೈಸ್ ಮೇಲೆ. ಹಾಗಾಗಿ ತುಂಬಾ ಬ್ಯುಸಿಯಾಗಿಬಿಟ್ಟಿದ್ದೀನಿ. ಮನೆಗೆ ಹೋದರೆ ಅಲ್ಲೂ ಸಹ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಕಂಪ್ನಿಗೆ ಬಂದರೆ ಇಲ್ಲಿ ತುಂಬ ಈ ರೀತಿ ಬ್ಯುಸಿಯಾಗಿರ್ತೀನಿ. ಹಾಗಾಗಿ ಆಗಾಗ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಯಾರೂ ಬೇಜಾರಾಗಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ವೀಡಿಯೋಸ್ಗಳಿಗೆ ಹೆಚ್ಚು ಲೈಕ್ ಮಾಡಿ. ಹಾಗೆ ತುಂಬ ಜನಕ್ಕೆ ಶೇರ್ ಸಹ ಮಾಡಿ. ಕಮೆಂಟ್ಸ್ ಏನಾದರೂ ಇತ್ತು ಅಂತಂದರೆ ಖಂಡಿತ ಮಾಡಿ. ನಾನು ರಿಪ್ಲೈ ಮಾಡ್ತೀನಿ ಫ್ರೀ ಆದಾಗ. ನನಗೂ ತುಂಬ ಆಸೆ ಇದೆ ಲೈವ್ ಎಲ್ಲ ಬರಬೇಕು, ಮತ್ತು ನನ್ನ ಚಾನಲ್ನಲ್ಲಿ ಹೆಚ್ಚು ವೀಡಿಯೋಸ್ಗಳನ್ನ ಹಾಕಬೇಕು, ಹೊಸ ರೀತಿಯಲ್ಲಿ ಕಂಟೆಂಟ್ಸ್ಗಳನ್ನ ಕೊಡಬೇಕು ಅನ್ನೋದು ತುಂಬಾ ಆಸೆ ಇದೆ. ನಾನು ಯಾವುದೇ ರೀತಿ ಅಂದರೆ ಯಾವುದೇ ಕಾರಣಕ್ಕೂ ಕ್ವಿಟ್ ಅಂತೂ ಮಾಡಲ್ಲ ನಾನು ಯೂಟ್ಯೂಬ್ನ. ಸೊ ಕಂಟಿನ್ಯೂ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ ಯು.